ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ನಮ್ಮ ಸಮಾಜದಲ್ಲಿ ಗುರುವನ್ನ ಪೂಜಿಸುತ್ತಾರೆ. ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಹಾಗೆಯೇ ಶಿಕ್ಷಕರು ನಾಡಿನ ಶಿಲ್ಪಿಗಳು. ಮಕ್ಕಳ ಭವಿಷ್ಯವನ್ನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವದ್ದು. ಅದರಂತೆ ಇಲ್ಲೊಬ್ಬ ಶಿಕ್ಷಕ ಮಾಡಿದ ಕ್ರಾಂತಿಯಿಂದಾಗಿ ಬರದ ನಾಡಿನ ದೇವರಾಗಿ ಅವರನ್ನ ಪೂಜಿಸಲಾಗ್ತಾ ಇದೆ. ಬನ್ನಿ ಆ ಶಿಕ್ಷಕನನ್ನ ಪರಿಚಯಿಸಿಕೊಳ್ಳೋಣ. 36ನೇ ವಯಸ್ಸಿಗೆ ಇಹಲೋಕದ ಯಾತ್ರೆ ಮುಗಿಸಿ ಬರದ ನಾಡಲ್ಲಿ ಶಿಕ್ಷಣವನ್ನ ಬಿತ್ತಿ ಬೆಳೆದ ಈ ಶಿಕ್ಷಕರ ಹೆಸರೇ ರೇವಣಸಿದ್ದಪ್ಪ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಥರ್ಗಾ ಅನ್ನೋ ಪುಟ್ಟ ಹಳ್ಳಿಯಲ್ಲಿ ಈ ಶಿಕ್ಷಕನಿಗೆ ದೇವಸ್ಥಾನವನ್ನೇ ನಿರ್ಮಿಸಲಾಗಿದೆ. ಗ್ರಾಮದಲ್ಲಿರುವ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ದೇಗುಲ ನಿರ್ಮಿಸಿದ್ರಿಂದ ಈ ಶಾಲೆ ವಿಶೇಷತೆಯಿಂದ ಕೂಡಿದೆ. 1923ರಲ್ಲಿ ಅಥರ್ಗಾ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಆರಂಭಿಸಿದ್ರು. ಇವರು ಶಿಕ್ಷಕರಾಗಿ ಅಥರ್ಗಾದಲ್ಲಿ ಸೇವೆ ಸಲ್ಲಿಸಿದ್ದು ಮಾತ್ರ 2 ವರ್ಷ 6 ತಿಂಗಳು. ಸದಾ ಸತ್ಸಂಗ, ಆಧ್ಯಾತ್ಮ ಚಿಂತನೆಯಲ್ಲಿ ತೊಡಗಿರ್ತಾ ಇದ್ದ ರೇವಣಸಿದ್ದಪ್ಪ ಗ್ರಾಮದಲ್ಲಿನ ಮೂಢ ನಂಬಿಕೆಯನ್ನ ನಂಬೋರನ್ನ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಕರೆದುಕೊಂಡು ಹೋಗಿ ದೈವತ್ವದ ಮೇಲೆ ನಂಬಿಕೆ ಬೆಳೆಸಿದ್ರು. ರೇವಣಸಿದ್ದಪ್ಪ ಅವ್ರನ್ನ ದೇವರಂತ ತಿಳ್ಕೊಂಡು ಇವತ್ತು ನಾವೆಲ್ಲ ಪೂಜಿಸ್ತಾ ಇದ್ದೇವೆ. ಮಕ್ಕಳು ಕೂಡ ದೇವರಂತ ಪೂಜಿಸ್ತಾ ಇದ್ದಾರೆ. ಬಂದ ತಕ್ಷಣ ಅವ್ರನ್ನ ಹಣಿಮಣಿದು ಎಲ್ಲ ಮಕ್ಕಳು ತರಗತಿ ಕೋಣೆಯಲ್ಲಿ ಹೋಗ್ತಾ ಇದ್ದಾರೆ. ಶಿಕ್ಷಕರು ಪಾಠ ಪ್ರವಚನದಲ್ಲಿ ತೊಡಗ್ತಾ ಇದ್ದಾರೆ. ಅವರ ಬಗ್ಗೆ ನಮಗೆ ಅಪಾರವಾದಂಥ ಒಂದು ಭಕ್ತಿ ಭಾವ ತುಂಬಿ ತುಳುಕ್ತಾ ಇದೆ. ಅಥರ್ಗಾ ಗ್ರಾಮದಲ್ಲಿ ಕೇವಲ ಶಿಕ್ಷಕರಾಗಿ ಕಾರ್ಯನಿರ್ವಹಿಸದೆ ಸಾಮಾಜಿಕ, ಧಾರ್ಮಿಕ ಅದರಲ್ಲಿ ತೊಡಗಿಕೊಂಡು ಅನೇಕ ಮೂಢನಂಬಿಕೆಗಳನ್ನು, ಅಂಧಕಾರವನ್ನು ಅಳಿಸಿ ಜನರಲ್ಲಿ ಜಾಗೃತಿ ಮೂಡಿಸಿದಂಥ ಮಹಾಶರಣರು, ಅಂಥ ಶಿಕ್ಷಕರು ಇವತ್ತು ನಮ್ಮೆಲ್ಲರಿಗೆ ಒಂದು ಮಾದರಿ ಶಿಕ್ಷಕರಾಗಿದ್ದಾರೆ. ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದ ರೇವಣಸಿದ್ದಪ್ಪ ಮಾಸ್ತರರು ಜಂಗಮರ ಆರಾಧಕರಾಗಿದ್ರು. ಅಥರ್ಗಾ ಗ್ರಾಮದ ಉದ್ಧಾರಕ್ಕಾಗಿ ಮಕ್ಕಳಲ್ಲಿ ಶಿಕ್ಷಣದ ಮಟ್ಟವನ್ನ ಹೆಚ್ಚಿಸಿ ಮೂಢ ನಂಬಿಕೆಯನ್ನ ಹೋಗಲಾಡಿಸಲು ಮಾಸ್ತರರ ಮನಸ್ಸು ಹಾತೊರಿತಾ ಇತ್ತು. ಆದರೆ ಇಂತಹ ಆದರ್ಶ ಗುರುಗಳು 1925ರ ಒಂದು ದಿನ ಲಿಂಗ ಪೂಜೆ ಮಾಡುವಾಗಲೇ ಲಿಂಗೈಕ್ಯರಾದ್ರು. ಗ್ರಾಮಕ್ಕಾಗಿ ಸಕಲವನ್ನು ತೊರೆದಿದ್ದ ಮಾಸ್ತರರ ನೆನಪಿಗಾಗಿ ಗ್ರಾಮಸ್ಥರು ರೇವಣಸಿದ್ದಪ್ಪ ಮಾಸ್ತರರಿಗಾಗಿ ಮಠ ಕಟ್ಟಿಸಿದ್ದಾರೆ. ಈ ಶಾಲೆಯಲ್ಲಿ ಶತದಿನೋತ್ಸವ ನಿಮಿತ್ತ 2010ರಲ್ಲಿ ರೇವಣಸಿದ್ದಪ್ಪ ಮಾಸ್ತರರ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪ್ರತಿದಿನ ರೇವಣಸಿದ್ದಪ್ಪ ಗುರುಗಳ ಪೂಜೆಯ ನಂತರ ತರಗತಿಗಳು ಆರಂಭವಾಗುತ್ತವೆ. ಸುಕ್ಷೇತ್ರ ಅಥರ್ಗಾ ಗ್ರಾಮದಲ್ಲಿ ಶ್ರೀ ರೇವಣಸಿದ್ದಪ್ಪ ಅಪ್ಪ ಅವರು ಒಬ್ಬರು ಪವಾಡ ಪುರುಷ ಶಿಕ್ಷಕರೆಂದೇ ನಾವು ಭಾವಿಸಬೇಕಾಗ್ತದೆ ರೀ. ಈ ಗ್ರಾಮದಲ್ಲಿ ನಾವು ಶಿಕ್ಷಕ ವೃತ್ತಿಯನ್ನು ಸೇವೆ ಸಲ್ಲಿಸಲಿಕ್ಕೆ ಅವರು ಮಾದರಿಯಾಗಿ ನಮ್ಮನ್ನು ಕಾಣ್ತಾರೆ. ರೇವಣಸಿದ್ದಪ್ಪ ಶಿಕ್ಷಕರೇ ಏನಾರ ಒಬ್ಬರು ಶಿಕ್ಷಕರಲ್ಲ, ಒಬ್ಬ ಪವಾಡ ಸತ್ಪುರುಷರು. ಇವರು ಕಂಡಿಕ್ಸ್ ಭಾಳ ಜನ ಗುಣಮುಖರಾಗ್ಯಾರ ಮತ್ತು ಎಲ್ಲ ಥರ ಒಳ್ಳೆಯದಾಗ್ಯದ. ಇಂದು ಶಿಕ್ಷಕರ ದಿನಾಚರಣೆ ಆಗಿದ್ದರಿಂದ ದೇವಸ್ಥಾನದಲ್ಲಿ ಪೂಜೆ, ಅಭಿಷೇಕ ಸೇರಿದಂತೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ರೇವಣಸಿದ್ದಪ್ಪ ಮಾಸ್ತರರ ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ಒಟ್ಟಾರೆ ರೇವಣಸಿದ್ದಪ್ಪ ಮಾಸ್ತರರ ಶಿಕ್ಷಣ ಪ್ರೇಮ ಎಲ್ಲ ಶಿಕ್ಷಕರಿಗೆ ಆದರ್ಶವಾಗಲಿ. ವಿಜಯಪುರದಿಂದ ಕ್ಯಾಮರಾಮನ್ ಸಂಗಮೇಶ್ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್.